ಇನ್ನು ಮಾರ್ಗ ಮಧ್ಯದಲ್ಲಿ ವಿಮಾನದ ಇಂಧನ ಖಾಲಿಯಾಗಿ ಪ್ರಯಾಣಿಕರು ಆತಂಕ ಪಡುವ ಪರಿಸ್ಥಿತಿ ಎದುರಾಗಿದೆ. ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಇಂಡಿಯನ್ ಏರ್ಲೈನ್ಸ್ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ವಿಮಾನವನ್ನ ಇಳಿಸಿ ಇಂಧನವನ್ನ ಭರ್ತಿ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೆ ವಾಪಸ್ಸಾಗಿದೆ. ಮಾರ್ಗದ ಮಧ್ಯದಲ್ಲಿ ವಿಮಾನದ ಇಂಧನ ಖಾಲಿಯಾಗಿ ಪ್ರಯಾಣಿಕರು ಆತಂಕ ಪಡುವ ಪರಿಸ್ಥಿತಿ ಎದುರಾಗಿತ್ತು. ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ವಿಮಾನವನ್ನ ಇಳಿಸಿ ಇಂಧನವನ್ನ ಭರ್ತಿ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೆ ಪ್ರಯಾಣ ಮಾಡಿದೆ. ಇಂಡಿಯನ್ ಏರ್ಲೈನ್ಸ್ ಬೆಂಗಳೂರಿನಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಬಳಿಕ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮಾರ್ಗದ ಮಧ್ಯದಲ್ಲೇ ಇಂಧನ ಖಾಲಿಯಾಗಿದೆ. ಇದರಿಂದ ಆತಂಕಕ್ಕೀಡಾಗಿದ್ರು. ಸಾಮಾನ್ಯವಾಗಿ ಜನರೆಲ್ಲರೂ ಕೂಡ ಆತಂಕಕ್ಕೀಡಾಗಿದ್ರು. ಬಳಿಕ ಸೇಫ್ ಆಗಿ ಚೆನ್ನೈನ ವಿಮಾನ ನಿಲ್ದಾಣದಲ್ಲಿ ಆ ಇಂಧನವನ್ನ ಭರ್ತಿ ಮಾಡಿಕೊಂಡು ಬೆಂಗಳೂರಿಗೆ ವಾಪಸ್ಸಾಗಿದೆ. ಇಂಡಿಯನ್ ಏರ್ಲೈನ್ಸ್ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ವಿಮಾನವನ್ನ ಇಳಿಸಿ ಇಂಧನವನ್ನ ಭರ್ತಿ ಮಾಡಿ ಮತ್ತೆ ಬೆಂಗಳೂರಿಗೆ ಪ್ರಯಾಣ ಮಾಡಿ ಜೊತೆಗೆ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ ರಾಜೇಂದ್ರ ಚೆನ್ನೈದಿಂದ. ರಾಜೇಂದ್ರ, ಈಗ ಮಾರ್ಗ ಮಧ್ಯದಲ್ಲಿ ಇಂಧನ ಖಾಲಿ ಆಗುತ್ತೆ ಎನ್ನುವ ಮಾಹಿತಿ ಕೂಡ ಬಂದಿದೆ. ಈಗ ಪ್ರಯಾಣಿಕರು ಕೂಡ ಆತಂಕಕ್ಕೀಡಾಗಿದ್ರು. ಅದಾದ ಬಳಿಕ ಚೆನ್ನೈನ ಏರ್ಪೋರ್ಟ್ ನಲ್ಲಿ ವಿಮಾನವನ್ನ ಇಳಿಸಿ ಜೊತೆಗೆ ಇಂಧನವನ್ನ ಭರ್ತಿ ಮಾಡಿದ್ದಾರೆ. ಈ ಬಗ್ಗೆ ಬಳಿಕ ಬೆಂಗಳೂರಿಗೆ ಕೂಡ ಸೇಫ್ ಆಗಿ ಲ್ಯಾಂಡ್ ಆಗಿದೆ ಅಂತ ಕೂಡ ಮಾಹಿತಿ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ರಾಜೇಂದ್ರ? ನಮಸ್ಕಾರ ಶ್ರೀಕಾಂತ್ ಅವರೇ. ಇದು 172 ಜನ ಇವತ್ತು ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಡೆಲ್ಲಿಯಿಂದ ಇವತ್ತು ಮಧ್ಯಾಹ್ನ 12 ಗಂಟೆ 50 ನಿಮಿಷ ಹೊರಟಿರುವ ಏರ್ ಇಂಡಿಯಾ ಫ್ಲೈಟ್ ಬೆಂಗಳೂರಿಗೆ ಬರ್ತಾ ಇರುವಾಗ ಮಧ್ಯದಲ್ಲಿ ಬರುವಾಗ ಈ ಘಟನೆ ಅವ್ರಿಗೆ ಪೈಲಟ್ ಗೊತ್ತಾಗಿದೆ. ಮತ್ತೆ ಅವರ ಹತ್ರ ಪೆಟ್ರೋಲ್ ಕಡಿಮೆ ಆಗಿದೆ ವಿಷಯ ಗೊತ್ತಾಗಿ ಇಮಿಡಿಯೇಟ್ ಡೆಲ್ಲಿ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿ ಸಿಕ್ಕಿದ ಕೂಡಲೇ ಡೆಲ್ಲಿಯಿಂದ ಒಂದು ಆರ್ಡರ್ ಬರ್ತದೆ. ಅದಾದ ಮಧ್ಯದಲ್ಲಿರುವಾಗ ನೀವು ಡೈರೆಕ್ಟ್ ಚೆನ್ನೈ ಏರ್ಪೋರ್ಟ್ಗೆ ಇಳಿಸ್ಬಿಡಿ, ಅಲ್ಲಿ ಫೋನ್ ಮಾಡ್ಕೊಂಡು ಮತ್ತೆ ಬೆಂಗಳೂರಿಗೆ ಬನ್ನಿ ಹೇಳಿದ ಕಾರಣ ಇಮಿಡಿಯೇಟ್ ಚೆನ್ನೈಗೆ ರೌಂಡ್ ಹೊಡೆದು ಮತ್ತೆ ಚೆನ್ನೈ ಏರ್ಪೋರ್ಟ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೆಳಗೆ ಫ್ಲೈಟ್ ನಿಲ್ಲಿಸ್ಬಿಟ್ಟು ಮತ್ತೆ ಫ್ಲೈಟ್ ಅಲ್ಲಿ 172 ಪ್ಯಾಸೆಂಜರ್ಸ್ ಒಳಗಿರುವಾಗಲೇ ಅವ್ರಿಗೆ ಯಾವ ತೊಂದರೆ ಇಲ್ಲದೆ ಅವ್ರು ಮತ್ತೆ ಪೆಟ್ರೋಲ್ ಫಿಲ್ಅಪ್ ಮಾಡಿ ಮತ್ತೆ 2 ಅವರ್ಸ್ 2 ಗಂಟೆ ಟೈಮ್ ಲೇಟ್ ಆಗಿ ಮತ್ತೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಬಂದು ಲ್ಯಾಂಡ್ ಆಗಿದ್ದಾರೆ. ಇವತ್ತು 172 ಜನ ಅಲ್ಲಿ ಮಧ್ಯ ಬರುವಾಗಲೇ ಇಂಥ ಒಂದು ಘಟನೆ ನಡೆದಿದೆ. ಸುಮಾರು 12 ಗಂಟೆ 54 ನಿಮಿಷಕ್ಕೆ ಚೆನ್ನೈ ಏರ್ಪೋರ್ಟ್ ಬಂದು ಲ್ಯಾಂಡ್ ಆಗಿದೆ. ಮತ್ತೆ ಎಲ್ಲರೂ ಒಳಗಿರುವಾಗಲೇ ಇಮಿಡಿಯೇಟ್ ಆಗಿ ಪೆಟ್ರೋಲ್ ಫಿಲ್ಅಪ್ ಮಾಡಿ ಮತ್ತೆ 2 ಗಂಟೆ ಲೇಟ್ ಆಗಿ 2 ಗಂಟೆ 50 ನಿಮಿಷಕ್ಕೆ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದೆ. ಯಾವುದೇ ಕಾರಣಕ್ಕೆ ಯಾವ ತೊಂದರೆ ಆಗಿಲ್ಲ. ಸೇಫ್ಟಿಯಾಗಿ 172 ಜನ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗಿದ್ದಾರೆ. ಶ್ರೀಕಾಂತ್ ಅವರೇ, ಥ್ಯಾಂಕ್ ಯು ರಾಜೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.